ಕ್ಷಣಗಳಲ್ಲಿ ಪಬ್ಲಿಕ್ ಟಿವಿಯಲ್ಲಿ ನೀವು ನೋಡಬಹುದು ಒಂದು ಸ್ಫೋಟಕ ಸುದ್ದಿ. ಯಾರ ಬಗ್ಗೆ? ಪ್ರಭಾವಿ ಕಾಂಗ್ರೆಸ್ ಶಾಸಕನ ಕುರಿತಾದಂತಹ ಆ ಸ್ಫೋಟಕ ಸುದ್ದಿ ಯಾರಿರಬಹುದು? ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರುವಂತಹ ಆ ಪ್ರಭಾವಿ ಕಾಂಗ್ರೆಸ್ನ ಶಾಸಕನ ಸುದ್ದಿ ಅದು. ಇವಾಗ ಪಬ್ಲಿಕ್ ಟಿವಿ ಕೆಲವೇ ಕ್ಷಣದಲ್ಲಿ ಆ ಸ್ಫೋಟಕ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಪ್ರಭಾವಿ ಕಾಂಗ್ರೆಸ್ ಶಾಸಕನ ಕುರಿತಾದಂತಹ ಸುದ್ದಿ. ಅವ್ರು ಯಾಕೆ ಇವಾಗ ಸ್ಫೋಟಕ ಸುದ್ದಿಗೆ ಒಳಗಾಗಿದ್ದಾರೆ ಅನ್ನೋದು ಕೆಲವೇ ಕ್ಷಣದಲ್ಲಿ ಗೊತ್ತಾಗುತ್ತೆ. ಅವ್ರು ಏನ್ ಮಾಡಿದ್ದಾರೆ, ಅವ್ರ ಮೇಲಿರುವಂತಹ ಕಂಪ್ಲೇಂಟ್ ಏನು, ಆರೋಪವನ್ನ ಏನ್ ಎದುರಿಸ್ತಾ ಇದ್ದಾರೆ ಅವರು ಕೆಲವೇ ಕ್ಷಣದಲ್ಲಿ. ನಿಮ್ಮ ಪಬ್ಲಿಕ್ ಟಿವಿಲಿ ಸ್ಫೋಟಕ ಸುದ್ದಿ. ಸಚಿವ ಸ್ಥಾನದ ಆಕಾಂಕ್ಷಿ ಆಗಿರುವಂತಹ ಪ್ರಭಾವಿ ಕಾಂಗ್ರೆಸ್ ಪಕ್ಷದ ಶಾಸಕ. ಕಾಂಗ್ರೆಸ್ ಪಕ್ಷದ ಆ ಪ್ರಭಾವಿ ಶಾಸಕನ ಮೇಲೆ ಘನತೆವೆತ್ತ ರಾಜ್ಯಪಾಲರಾದ ವಜೂಭಾಯಿ ವಾಲಾ ಅವರಿಗೆ ಸಾಮಾಜಿಕ ಕಾರ್ಯಕರ್ತ ರವಿಕುಮಾರ್ ದೂರು ಕೊಟ್ಟಿದ್ದಾರೆ. ಎರಡನೇ ಮದುವೆಯಾಗಿದ್ದಾರಾ? ಹಾಗಾದ್ರೆ ಆ ಕಾಂಗ್ರೆಸ್ನ ಪ್ರಭಾವಿ ಶಾಸಕ ಇದೀಗ ಬರ್ತಾ ಇದೆ. ಆ ಶಾಸಕರು ಯಾರು ಅಂತ ಲೆಟ್ಸ್ ಟೇಕ್ ಅ ಲುಕ್.
ಎಸ್ ತುಮಕೂರು ಜಿಲ್ಲೆಯ ತಿಪಟೂರು ಕ್ಷೇತ್ರದ ಷಡಕ್ಷರಿ ಅಂದ್ರೆ ಕಾಂಗ್ರೆಸ್ನ ಶಾಸಕ ಷಡಕ್ಷರಿ ವಿರುದ್ಧ ಈ ಗಂಭೀರ ಆರೋಪ ಇದೆ. ಆರೋಪ ಮಾಡ್ತಿರೋರು ಸಾಮಾಜಿಕ ಕಾರ್ಯಕರ್ತ ರವಿಕುಮಾರ್. ನೇರವಾಗಿ ರಾಜ್ಯಪಾಲರ ಅಂಗಳಕ್ಕೆ ಹೋಗಿದೆ ಈ ಕಂಪ್ಲೇಂಟ್. ರಾಜ್ಯಪಾಲ ವಜೂಭಾಯಿ ವಾಲಾ ಅವರಿಗೆ ದೂರನ್ನ ಸಾಮಾಜಿಕ ಕಾರ್ಯಕರ್ತ ರವಿಕುಮಾರ್ ಕೊಟ್ಟಿದ್ದಾರೆ. ಚುನಾವಣಾ ಆಯೋಗಕ್ಕೆ ಪತ್ನಿ ಶಿವಗಂಗಮ್ಮ ಅವರ ಬಗ್ಗೆ ಮಾತ್ರ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಎರಡನೇ ಪತ್ನಿ ಮತ್ತು ಆಕೆಗೆ ಜನಿಸಿರುವಂತಹ ಇವರ ಪುತ್ರ ಅವರ ಬಗ್ಗೆ ಮಾಹಿತಿಯನ್ನು ಕೊಡದೆ ವಂಚಿಸಿದ್ದಾರೆ ಎನ್ನುವ ಆರೋಪ. ಜೊತೆಗೆ ಎರಡನೇ ಪತಿಯ ಹೆಸರಿನಲ್ಲಿ ಶಾಸಕ ಷಡಕ್ಷರಿ ಅವರು ಅಪಾರ ಪ್ರಮಾಣದ ಬೇನಾಮಿ ಆಸ್ತಿ ಮಾಡಿದ್ದಾರೆ. ಇವೆಲ್ಲವನ್ನು ಕೂಡ ಮರೆಮಾಚಿದ್ದಾರೆ. ಕಾಂಗ್ರೆಸ್ ಶಾಸಕ ಷಡಕ್ಷರಿ ಎರಡನೇ ಮದುವೆ ಆಗಿದ್ದಾರೆ ಅಂತ ರಾಜ್ಯಪಾಲರಿಗೆ ಸಾಮಾಜಿಕ ಕಾರ್ಯಕರ್ತ ರವಿಕುಮಾರ್ ದೂರನ್ನ ಕೊಟ್ಟಿದ್ದಾರೆ. ಇದೀಗ ಬರ್ತಾ ಇರೋ ಬ್ರೇಕಿಂಗ್ ನ್ಯೂಸ್. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ತುಮಕೂರಿನಿಂದ ನನ್ನ ಕೊಲೀಗ್ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈ ಆರೋಪವನ್ನ ರುಜುವಾತು ಮಾಡೋದಕ್ಕೆ ರವಿಕುಮಾರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸಾಕ್ಷ್ಯಾಧಾರಗಳು ಏನೇನು ಕೊಟ್ಟಿದ್ದಾರೆ? ಹರೀಶ್, ಈ ಚಿತ್ತೂರು ಕಾಂಗ್ರೆಸ್ ಶಾಸಕ ಷಡಕ್ಷರಿ ವಿರುದ್ಧ ಈಗಾಗಲೇ ಸಾಮಾಜಿಕ ಹೋರಾಟಗಾರರಾದಂತಹ ರವಿಕುಮಾರ್ ಅವರು ರಾಜ್ಯಪಾಲರಿಗೆ ದೂರು ನೀಡಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಅವರ ದೂರಿನಲ್ಲಿ ಇರುವಂತಹ ಅಂಶ ಏನಂದ್ರೆ, ಶಾಸಕ ಷಡಕ್ಷರಿ ಅವರು ಎರಡನೇ ಮದುವೆ ಆಗಿರುವಂತದ್ದು. ಈ ಕಳೆದ 2013ರಲ್ಲಿ ಏನು ವಿಧಾನಸಭಾ ಚುನಾವಣೆ ನಡೆಯಿತು. ಈ ಸಂದರ್ಭದಲ್ಲಿ ಇವರು ಚುನಾವಣಾ ಆಯೋಗಕ್ಕೆ ಏನು ತಮ್ಮ ಮಾಹಿತಿಯನ್ನು ನೀಡಿದ್ರು. ಈ ಮಾಹಿತಿಯಲ್ಲಿ ಎರಡನೇ ಪತ್ನಿಯ ಉಲ್ಲೇಖವನ್ನು, ಅಂದ್ರೆ ಎರಡನೇ ಪತ್ನಿಯನ್ನು ಮರೆಮಾಚಿದ್ದಾರೆ. ಅವರ ಹೆಸರು ಅದರ ಉಲ್ಲೇಖ ಮಾಡಿಲ್ಲ. ಜೊತೆಗೆ ಎರಡನೇ ಪತ್ನಿಗೆ ಹುಟ್ಟಿದಂತಹ ಮಗ ಆಕರ್ಷಣ್ ಅಂತ ಇದ್ದಾರೆ. ಅವರಿಗೆ 15 ವರ್ಷ. ಆದ್ರೂ ಕೂಡ ಅವರ ಹೆಸರನ್ನು ಇದರಲ್ಲಿ ಚುನಾವಣಾ ಆಯೋಗಕ್ಕೆ ನೀಡಿದಂತಹ ಪ್ರಮಾಣ ಪತ್ರ ಎನ್ನುವಂಥದ್ದು. ಅದರ ಜೊತೆಗೆ ಇವರು ಇಬ್ಬರ ಹೆಸರಲ್ಲಿ, ಅಂದ್ರೆ ಎರಡನೇ ಮಗ ಮತ್ತು ಎರಡನೇ ಹೆಂಡತಿಯ ಹೆಸರಲ್ಲಿ ಅಪಾರ ಪ್ರಮಾಣದ ಬೇನಾಮಿ ಆಸ್ತಿಯನ್ನು ಮಾಡಿದ್ದಾರೆ ಎನ್ನುವಂತಹ ಆರೋಪವನ್ನು ಕೂಡ ಮಾಡಿದ್ದಾರೆ. ಕಳೆದ 4 ದಿನದ ಹಿಂದೆ ರವಿಕುಮಾರ್ ರಾಜ್ಯಪಾಲ ವಜೂಭಾಯಿ ವಾಲಾರಿಗೆ ಈ ಒಂದು ದೂರನ್ನು ಸಲ್ಲಿಸಿರುವಂತದ್ದು. ಅಂದ್ರೆ ಇನ್ನೇನು ಇನ್ನೊಂದು ವಾರದಲ್ಲಿ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಆಗಬೇಕಿತ್ತು. ಈ ಒಂದು ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಶಾಸಕ ಷಡಕ್ಷರಿ ಕೂಡ ಒಂದು ಸ್ಥಾನ ಸಿಗತ್ತೆ ಎನ್ನುವಂತಹ ನಿರೀಕ್ಷೆ ಕೂಡ ಇತ್ತು. ಈ ಹಿನ್ನೆಲೆಯಲ್ಲಿ ಶಾಸಕ ಷಡಕ್ಷರಿ ಕೂಡ ಮಠಾಧೀಶ ಮತ್ತೆ ಹಲವಾರು ಮುಖಂಡರನ್ನು ಭೇಟಿ ಮಾಡಿ ತಮ್ಮ ಬಗ್ಗೆ ತಮ್ಮ ಪರ ಬ್ಯಾಟಿಂಗ್ ಬೀಸುವಂತೆ ಕೂಡ ತಯಾರಿ ನಡೆಸ್ತಾ ಇದ್ರು. ಹಾಗಾಗಿ ಹಲವಾರು ಸ್ವಾಮೀಜಿಗಳು ಕೂಡ ಸಿದ್ದರಾಮಯ್ಯರಿಗೆ ಇವರ ಪರವಾಗಿ ಹೇಳಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ಒಂದು ಕಂಟಕ ಎದುರಾಗಿದೆ ಅಂತ ಹೇಳ್ಬೇಕಾಗಿದೆ. ಸಚಿವ ಸ್ಥಾನದ ಆಕಾಂಕ್ಷಿ ಆದಂತಹ ಷಡಕ್ಷರಿಗೆ ಈಗ ರವಿಕುಮಾರ್ ನೀಡಿರುವಂತಹ ದೂರು ಒಂದು ಕಂಟಕವಾಗಿ ಪರಿಣಮಿಸ್ತಾ ಇದೆ. ಎಕ್ಸಾಕ್ಟ್ಲಿ ಮಂಜುನಾಥ್, ಯಾಕೆಂದ್ರೆ ಅವರು ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ. ಈ ಸಂದರ್ಭದಲ್ಲಿ ಈ ದೂರುಗಳು ಬಂದಾಗ ಅವರು ಆ ಥರದ್ದೇನು ಇಲ್ಲ, ನನ್ನ ಮೇಲೆ ಗೂಬೆ ಕೂರಿಸ್ತಿದ್ದಾರೆ ಹಾಗೆ ಹೀಗೆ ಹೇಳುವಂತ ವಾಡಿಕೆಗಳು ಎಷ್ಟೋ ಸರಿ ನೋಡ್ಬಿಟ್ಟಿದೀವಿ ನಾವು. ಬಟ್ ಅವರು ಮದುವೆ ಆಗಿರೋದು ಎರಡನೇ ಹೆಂಡತಿಯನ್ನ, ಪ್ಲಸ್ ಮಗು ಹುಟ್ಟಿರೋದು, ಇವೆಲ್ಲವೂ ಕೂಡ ಅವರು ಒಪ್ಕೊಂಡಿದ್ದಾರಾ? ನಿಜ. ಯಾಕಂದ್ರೆ ಈಗ ಇದು ಒಂದು ರೀತಿಯ ಎರಡನೇ ಮದುವೆ ಅನ್ನೋದು ಕೂಡ ಒಂದು ರೀತಿ ಅಕ್ರಮ ಸಂಬಂಧ ರೀತಿಯಲ್ಲೇ ಇರುವಂತದ್ದು. ಹಾಗಾಗಿ ಯಾವುದೇ ರೀತಿ ಅವರು ನೇರವಾಗಿ ಇದನ್ನು ಒಪ್ಕೊಳ್ಳಲ್ಲ. ಆದ್ರೆ ಅವರ ಜೊತೆಗೆ ಇರುವಂತಹ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಸಾಮಾಜಿಕ ಕಾರ್ಯಕರ್ತರು ರಾಜ್ಯಪಾಲರಿಗೆ ದೂರು ಕೊಟ್ಟಿರುವಂತಹ ರವಿಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿಕುಮಾರ್ ಅವರೇ ನಮಸ್ಕಾರ. ಮೇಡಮ್ ಸರ್ ನಮಸ್ಕಾರ. ಇದು ಹೆಂಗ್ ಶುರು ಆಯ್ತಿದು? ನಿಮ್ಮ ವಾಟ್ಸ್ಆಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಆಕರ್ಷಣ್ ಷಡಕ್ಷರಿ ಅಂತ ಕೊಡ್ತಾ ಇದಾರೆ. ಮತ್ತೆ ಅವ್ರ ಜೊತೆ ಮಗನ ಜೊತೆ ಕೇಕ್ ತಿನ್ಸ್ಕೊಂಡು ಒಂದು ಫೋಟೋ ತಗ್ಸ್ಕೊಂಡಿದ್ದಾರೆ. ಏನಂತ ಕೊಡ್ತಿದ್ದಾರೆ ಸರ್? ವಾಟ್ಸ್ಆಪ್ ಅಲ್ಲಿ ಐ ಲವ್ ಪಪ್ಪ, ಐ ಲವ್ ಡ್ಯಾಡಿ ಅಂತ ಆಕರ್ಷಣ್ ಷಡಕ್ಷರಿ ಅವರು ವಾಟ್ಸ್ಆಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಮೆಸೇಜ್ ಮಾಡ್ತಿದ್ದಾರೆ. ಓಕೆ. ಇದೆಲ್ಲ ನೋಡಿದ್ರೆ ಎರಡನೇ ಹೆಂಡ್ತಿದ್ದಾರೆ. ಮತ್ತೆ ಅದಕ್ಕೆ ಮುಂಚೆ ಒಂದು ಹೋಸಲ ಎಮ್ಮೆಲ್ಲದ ಕಿರಿಕಾಯಿತು. ಏನಂತ ಅಂದ್ರೆ ನನ್ಗೆ ಭಾಗ ಬೇಕು ಅಂತ ಅವರು ಎರಡನೇ ಹೆಂಡತಿ ಒಂದು ಚಿತ್ರದುರ್ಗ ಗಲಾಟೆ ಮಾಡಿದ್ರಂತೆ. ಅದಕ್ಕೆ ಯಾರೋ ದೊಡ್ಡ ವ್ಯಕ್ತಿಗಳು, MLA ಗಳು, ಮಂತ್ರಿಗಳು ಆಗಿದ್ರು. ಅವ್ರು ಬಂದು ನಾ ಸಾಲ್ವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಾಲ್ವ್ ಮಾಡಕ್ ಹೋಗಿದ್ರು. ಬಟ್ ಆ ಸಾಲ್ವ್ ಆಗಿಲ್ಲ ಅಂತ ತಿಳ್ಕೊಂಡಿದ್ದೆ. ಆ ಸಾಲ್ವ್ ಆಗಿಲ್ಲ. ಆದ್ರೆ ಇವತ್ತು ಸಂಪರ್ಕ ಇದ್ದಾರೆ. ಮತ್ತೆ ಅವನು ಇವತ್ತು ಒಂದು ಅವ್ರು ಎಲ್ಲಿದ್ದಾರೆ ರವಿಕುಮಾರ್? ಅವ್ರ ಎರಡನೇ ಹೆಂಡತಿ ನೀವು ಹೇಳ್ತಿದ್ದೀರಲ್ಲ, ಅವ್ರ ಹೆಂಡತಿ ಮಗು ಎಲ್ಲಿದ್ದಾರೆ ಈಗ? ರವಿಕುಮಾರ್, ನಿಮ್ಮ ಲೈನ್ ನಮಗೆ ಕ್ಲಿಯರ್ ಇಲ್ಲ, ಮತ್ತೆ ರೀಕನೆಕ್ಟ್ ಮಾಡ್ತೀವಿ ನಾವು. ರವಿಕುಮಾರ್ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತಾ ಇದ್ರು. ಅವರೇ ಈ ಮಾಹಿತಿ ಕಲೆ ಹಾಕಿ ಇದೀಗ ಘನತೆವಿತ್ತ ರಾಜ್ಯಪಾಲರಾದ ವಜೂಭಾಯಿ ವಾಲಾ ಅವರಿಗೆ ಈ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಂದ್ರೆ ಷಡಕ್ಷರಿ ಅವರು, ತಿಪಟೂರು ಕ್ಷೇತ್ರದ ಮಾನ್ಯ ಶಾಸಕರಾದ ಷಡಕ್ಷರಿ ಅವರು ಗಂಭೀರ ಆರೋಪ ಎದುರಿಸ್ತಾ ಇದ್ದಾರೆ. ಬಹುಶಃ ಯಾವುದೇ ಗಳಿಗೆಯಲ್ಲಿ ಅವರು ಪ್ರಬಲ ಆಕಾಂಕ್ಷಿಯಾಗಿದ್ರು. ಏನಾದ್ರು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆದ್ರೆ ಅವರಿಗೆ ಮಂತ್ರಿ ಸ್ಥಾನವ ಸಿಗುವ ಎಲ್ಲ ಲಕ್ಷಣಗಳು ಕೂಡ ಇತ್ತು. ಆದ್ರೆ ಈ ಸಂದರ್ಭದಲ್ಲಿ ಅವರು ಎದುರಿಸ್ತಾ ಇರೋದು ಚುನಾವಣಾ ಆಯೋಗಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದೀಗ ನಮ್ಮ ಜೊತೆ ಮಾನ್ಯ ಷಡಕ್ಷರಿವೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ವಿರುದ್ಧ ರಾಜ್ಯಪಾಲರಿಗೆ ಒಂದು ದೂರು ಆಗಿದೆ, ನಿಮ್ಮ ಗಮನಕ್ಕೆ ಬಂದಿದೆಯಾ ಸರ್? ಸರ್, ನನ್ಗೆ ಏನು ವಿಚಾರ ಗೊತ್ತಿಲ್ಲ. ನಾನು ನಂದೆಲ್ಲ ಲೋಕಾಯುಕ್ತಕ್ಕೆ ಡಿಕ್ಲೇರ್ ಮಾಡಿದ್ದೀನಿ.
ನಂದು ಯಾವ್ದು ಅಂತದಿಲ್ಲ, ನಂದು ಯಾವ್ದು ಆ ತರದ್ದು ದಾಖಲಾತಿ ಇದ್ರೆ ನೀವು ನೋಡ್ಬೋದು. ಓಕೆ, ನಿಮ್ ಬಗ್ಗೆ ರವಿಕುಮಾರ್ ಅಂತ ಸಾಮಾಜಿಕ ಕಾರ್ಯಕರ್ತರು ಗವರ್ನರ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸರ್ ಕೇಳಿಸ್ಕೊಳ್ಳಿ, ಸರ್ ಕೇಳಿಸ್ಕೊಳ್ಳಿ, ಗವರ್ನರ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವನು ಕೇಳಿ ಅವ್ನು ನಾನು ಮಾತಾಡಕ್ ಇಷ್ಟ ಇಲ್ಲ. ಅವನು 420 ಇದ್ದಾನೆ. ಅವ್ನು ಮುಂಚೆಯಿಂದನೂ ನನಗೆ ಲ್ಯಾಂಡ್ ಮೇಲೆ ಕೊಟ್ಟ ಎಲ್ಲ ಮಾಡ್ದ. ಯಾರು ಯಾವ್ದೇ ನಂದು ಯಾರು ಸರ್? ಅದೇ ರವಿಕುಮಾರ್ ಅನ್ನೋನು ಮುಂಚೆ ನನ್ನ ಮೇಲೆ ಲ್ಯಾಂಡ್ ಗ್ರಾಬ್ ನನಗೂ ಅದಕ್ಕೂ ಸಂಬಂಧನೇ ಇರ್ಲಿಲ್ಲ. ಎಲ್ಲ ಮಾಡಿ ಮನೆಗೆಲ್ಲ ಸುಮ್ನಾಗಿದ್ದಾನೆ. ದಯಮಾಡಿ ನಂದು ಯಾವ್ದಾದ್ರು ದಾಖಲಾತಿದ್ರೆ ತಗೊಂಡು ಮಾಡಿ. ಅಂದ್ರೆ ಸರ್ ನಿಮ್ಗೂ ಅವ್ರಿಗೂ ಮೊದ್ಲೇ ಪರಿಚಯ ಸರ್ ರವಿಕುಮಾರ್? ಅಯ್ಯೋ ಬಹಳ ಇಲ್ಲೆಲ್ಲ 420 ಕೆಲಸ ಮಾಡಿ ನನ್ನ ಮೇಲೆ ವಿರುದ್ಧ ಮಾಡಿ ಟಿವಿಲೆಲ್ಲ ಬಂದು ಕೊನೆಗೆ ಆ ರೈತ ಬಂದು ಜಮೀನನ್ನ ನಮ್ ತಮ್ಮನ ಕೊಟ್ಟು ಎಲ್ಲ ಹೋಗಿದ್ದಾರೆ. ನಿಮ್ಮ ಮೇಲೆ ಯಾಕೆ ಸರ್ ಕೋಪ ಅವ್ರಿಗೆ? ನಿಮ್ಮ ಮೇಲೆ ಯಾಕೆ ಸರ್ ದ್ವೇಷ? ಇಲ್ಲ, ಅವನಿಗೆ ದುಡ್ಡು ಕೊಡಿಸ್ಲಿಲ್ಲ ನಾನು ಅಂತ. ಯಾವ್ದಿರ್ಲಿ? ಈಗ ನಮ್ಮ ಮೇಲೆ ಬೇರೆ ಏನೇನೋ ವೈಯಕ್ತಿಕ ಇಟ್ಕೊಂಡು ಮಾಡ್ತಾ ಇದಾರೆ ಅವರು. ಅಲ್ಲ, ನಿಮ್ಮ ಮೇಲೆ ಯಾಕೆ ದ್ವೇಷ ಅಂತ ಸರ್? ಷಡಕ್ಷರ ಮೇಲೆ ಯಾಕೆ? ಈಗ ನಮ್ಮ ಮೇಲೆ ದ್ವೇಷ ಮಾಡಿ ಈಗ ರಾಜಕಾರಣಿಗಳ ಮೇಲೆ ಎಲ್ಲ ಮಾಡ್ತಾರೆ ದ್ವೇಷ. ನಾನು ಏನ್ ಮಾಡ್ಲಿ? ಅಲ್ಲ ಸರ್, ಏನೋ ಇರ್ಬೇಕಲ್ವ ಸರ್ ಗಿಡ್ಜು? ನಿಮ್ಮ ಮೇಲೆ ಯಾಕೆ ತಿರ್ಸ್ಕೋಬೇಕು ಸರ್? ಹಂಗ ನಾನು ಅವನ ಮೇಲೆ ತಿರ್ಸ್ಕೊಂಡಿಲ್ಲ. ಅವನು ಯಾವ್ದೋ ಜಮೀನಿನ ಮೇಲೆ ಮಾಡಿ ದುಡ್ಡಿಗೆ ಏನೇನೋ ಡಿಮ್ಯಾಂಡ್ ಮಾಡಿದ್ದಾನೆ. ಸರಿ, ಅದಕ್ಕೆ ನಾವು ಕೊಡಿಸ್ಲಿಲ್ಲ ಅಂತ ನಮ್ಮ ಮೇಲೆ ಇದ್ ಮಾಡಿದ್ದಾನೆ. ಓಕೆ, ಬಟ್ ನಾನು ಅವನ ಎದುರಿಗೆ ಈಗಲೇ ಬಂದ್ರು ಅವ್ನು ಸರಿಯಾಗಿ ನನಗೆ ಗೊತ್ತಾಗಲ್ಲ. ನಮ್ಮ ಗಾಡ್ ಪ್ರಾಮಿಸ್ ಅಂದ್ರೆ ನೀವು ಅವ್ರ ಪರಿಚಯ ನೀವು ನೋಡಿಲ್ಲ, ಅವ್ರು ಮೀಟ್ ಮಾಡಿಲ್ಲ? ನೋಡಿದೀನಿ. ನನ್ ಮನೆ ಸರಿ ಇಲ್ಲ, ಈ ಲ್ಯಾಂಡ್ ಬಗ್ಗೆ ಏನೇನ ಮಾಡ್ದ ನೋಡಪ್ಪ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂದ. ಆಮೇಲೆ ಪಾಪ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಈ ಟಿವಿನಲ್ಲಿ ನಾನು ಮಾತಾಡಿ ಎಲ್ಲ ಆಯ್ತು. ಯಾವ ಟಿವಿ ಸರ್ ಇದು? ಹಾ ಸರ್, ಪಬ್ಲಿಕ್ ಟಿವಿಯಿಂದ ಮಾತಾಡ್ತೀನಿ ಸರ್. ಎಲ್ಲ ಪಬ್ಲಿಕ್ ಟಿವಿ ಅವರು ನನ್ನ ಹತ್ರ ಬಂದೋದ್ರು, ತುಮಕೂರ್ನವರು ಎಲ್ಲ ನನ್ನ ಹತ್ರ ಇದು ಮಾಹಿತಿ ತಗೊಂಡೋದ್ರು. ನನಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ. ಅವನು ನನ್ನ ಮೇಲೆ ಡೆಫಾರ್ಮೇಶನ್ ಹಾಕ್ಬೇಕಾದ ಆತರ ಏನಂದ್ರೆ ಇಲ್ಲ, ಅದು ಹಾಕಿ ಇವ್ರು ಆಲ್ ರೈಟ್ಸ್ ಟು ಗೋ. ನೀವು ರೈಟ್ ಆಗಿದ್ರಿ ನನ್ನ ಪ್ರಕಾರ. ಬಟ್ ನೀವು ಎರಡನೇ ಮದುವೆ ಆಗಿಲ್ಲ ಅಲ್ವ ಸರ್? ಇಲ್ಲ ದೇವರನೇ ಇಲ್ಲ, ಅದು ಆಗಿಲ್ಲ ಎರಡನೇ ಮದುವೆ. ಅವ್ರು ಆಗಿರೋದು ಅವ್ರದೆಲ್ಲ ದಾಖಲಾತಿ ತರಿಸಿಟ್ಟಿದ್ದೀನಿ. ಯಾವ್ದು ನಾನು ಈಗ ಡಿಸ್ಕ್ಲೋಸ್. ಅವ್ರು ರವಿಕುಮಾರ್ ಹೇಳ್ತಿದ್ದಾರೆ ಅಥವಾ ತೋರಿಸಿದ್ದಾರೆ ಎರಡನೇ ಪತ್ನಿ ನಿಮ್ ಫೋಟೋ ಅದೆಲ್ಲ ತೋರಿಸಿದ್ದಾರೆ ಸರ್? ಫೋಟೋ ಗಿಟೋ ಎಲ್ಲ ತೋರಿಸ್ತಾರೆ ಅಷ್ಟೇ. ಹೌದು. ಆ ಫೋಟೋದಲ್ಲಿರೋರು ಯಾರು ಸರ್ ಹಂಗಾರೆ? ಆ ಫೋಟೋದಲ್ಲಿರೋರು ಯಾರು ಸರ್ ಹಾಗಾದ್ರೆ? ಫೋಟೋದಲ್ಲಿರೋದಾಯ್ತು ಇವರು. ಅವ್ರು ಬೇರೆ ಮದುವೆ ಆಗಿರೋದು, ಡೈವರ್ಸ್ ಆಗಿರೋದು ಅದೆಲ್ಲ ಕಾಪಿ ತರ್ಸಿದೀನಿ ನಾನು. ಅದಕ್ಕೂ ನನಗೂ ಸಂಬಂಧ ಇಲ್ಲ. ದಯಮಾಡಿ ಅದನ್ನ ನೀವು ಅವ್ನು ಮೇಳ್ದ ಅಂತ ಪ್ಲೇ ಮಾಡ್ಬಿಡ್ರಿ ಸರ್. ಆಕರ್ಷಣ್ ಷಡಕ್ಷರಿ ಅಂತ ಹಾಕೊಂಡಿದ್ದಾರೆ ಸರ್, ಅದಕ್ಕೆ ಅವ್ನ ಬರ್ತ್ ಸರ್ಟಿಫಿಕೇಟ್ ಇದೆ, ಒಂದು ಸ್ಕೂಲ್ ಸರ್ಟಿಫಿಕೇಟ್ ಎಲ್ಲ ತರ್ಸಿದೀನಿ. ಕೆ ಶಿವಕುಮಾರ್ ಅಂತ ಇದೆ. ಆಮೇಲೆ ಮೊದಲನೇ ಗಂಟೆ ಸತ್ತೋಗನೆ ಅಂತ ತರ್ತಾರೆ. ನನ್ನ ಹತ್ರ ಎಲ್ಲ ದಾಖಲಾತಿ ಇದೆ. ಅದನ್ನ ದಯಮಾಡಿ ಸುದ್ದಿ ಮಾಡಕ್ ಹೋಗ್ಬೇಡಿ. ನನ್ನ ಹತ್ರ ಎಲ್ಲ ಅದಕ್ಕೆ ಕ್ಲಾರಿಫಿಕೇಶನ್ ಕೇಳ್ತಾ ಇದೀವಿ ಸರ್, ಜನಕ್ಕೂ ಗೊತ್ತಾಗ್ಲಿ ಅಂತಾನೆ. ಸೊ ಹಾಗಾದ್ರೆ ನಿಮಗೂ ಈಗ ಏನಾಗ್ತದೆ ಗೊತ್ತಾ, ಈಗ ಮಿನಿಸ್ಟ್ರಿ ಇದು ನಡೀತಾ ಇದೆ. ಅದಕ್ಕೋಸ್ಕರ ಷಡಕ್ಷರಿ ಅವರೇ, ನೀವು ಪ್ರಬಲ ಕಾಂಗ್ರೆಸ್ ಪಕ್ಷದ ನಾಯಕರು ಅಂತ ಗೊತ್ತು. ಮುಂಬರುವ ದಿವಸದಲ್ಲಿ ನೀವು ನಿಮಗೆ ಸೆಲೆಕ್ಷನ್ ಆಗ್ಬೇಕಾದ್ರೆ ನೀವು ಮುಂಚೂಣಿಯಲ್ಲಿ ಇದ್ದೀರಾ ಅಂತಾನೂ ಕೂಡ ಗೊತ್ತು. ಬಟ್ ಥಿಂಗ್ ಇಸ್ ನಿಮ್ಮ ಮೇಲೆ ಯಾವ್ದೋ ಆರೋಪ ಬಂದಾಗ ನೀವು ಆರೋಪದಿಂದ ನಂಗೆ ಅದಕ್ಕೆ ಸಂಬಂಧ ಇಲ್ಲ ಅಂದ್ರೆ ಅದಕ್ಕೆ ಜಸ್ಟಿಫಿಕೇಶನ್ ಕೇಳ್ತಾ ಇದೀವಿ, ಇನ್ನೇನು ಅಲ್ಲ. ಬಟ್ ಈ ಫೋಟೋ ನೀವು ಆ ಮಗು ಆ ಹೆಣ್ಣು ಮಗಳು ಇದ್ದಾಗ ಏನು ಅಂತ ಕೇಳ್ತಾ ಇದೀವಿ ಸರ್ ಅಷ್ಟೇ. ಅದು ಒಂದ್ಸರಿ ಬರ್ಡೇ ಹೋದಾಗ ಇದ್ ಮಾಡಿ ಅಲ್ಲಿ ತೆಗ್ದಿದ್ದಾರೆ, ಅವ್ರನ್ನ ಇಟ್ಕೊಂಡು ಆಟ ಆಡ್ತಾರೆ. ಅಲ್ಲ ಗೊತ್ತಾಯ್ತು, ಓಕೆ ಸರಿ, ಬರ್ಡೇ ಹೋಗಿದ್ರಿ. ಬಟ್ ಆಕರ್ಷಣ್ ಷಡಕ್ಷರಿ ಅಂತ ಫೇಸ್ಬುಕ್ ಅಲ್ಲಿ ಇದೆ, ಅದಕ್ಕೆ ಕೇಳ್ತಿದೀವಿ. ಇಲ್ಲ, ಅದನ್ನ ಅವ್ರದ್ದು ಹುಡುಗಂದು ನನ್ನ ಹತ್ರ ಸರ್ಟಿಫಿಕೇಟ್ ಇದೆ, ಸ್ಕೂಲ್ ಸರ್ಟಿಫಿಕೇಟ್. ಶಿವಕುಮಾರ್ ಅಂತ ಇದೆ, ಕೆ ಶಿವಕುಮಾರ್ ಆಕರ್ಷಣ್ ಅಂತ. ಓಕೆ, ಎಲ್ಲ ದಾಖಲಾತಿ ಇದೆ. ಆಮೇಲೆ ಅಯ್ಯಮ್ಮ ಅವ್ರ ಯಾರನ್ನ ಮದುವೆ ಆಗಿರೋದಿದೆ, ಎಲ್ಲ ದಾಖಲಾತಿ ಇದೆ. ಆಮೇಲೆ ಅಯ್ಯಮ್ಮ ಬರೆದಿದೆ ಸಮಾಜ ಪುತ್ರನ. ಆಮೇಲೆ ಆಕೆ ಇನ್ವಿಟೇಷನ್ ಇದೆ, ಎಲ್ಲ ತರಿಸಿದೆ. ಇದೆಲ್ಲ ಯಾವಾಗ ಶುರು ಮಾಡಿದ್ರು ಇದೆಲ್ಲ ಬಹಳ ದಿವಸದಿಂದ ಹೊಗೆ ಆಡ್ತಿತ್ತು, ಅದಕ್ಕೋಸ್ಕರ ತರಿಸಿದ್ದೀನಿ. ನನಗೂ ಅದಕ್ಕೂ ಸಂಬಂಧ ಇಲ್ಲ, ದಯಮಾಡಿ ನನಗೆ. ಸೊ ಆ ಹೆಣ್ಣು ಮಗಳ ಕುಟುಂಬಕ್ಕೂ ನಿಮಗೂ ಯಾವ ಸಂಬಂಧನೂ ಇಲ್ಲ? ಸಂಬಂಧ ಇಲ್ಲ. ಅಮ್ಮ ಬರ್ಕೊಟ್ಟು ಹೋಗಿದ್ದಾಳೆ, ಬರ್ದಿದ್ದಾಳೆ ನಾನು ಯಾವತ್ತೂ ಇನ್ನ ಇದ್ದಾರಲ್ಲ ಅಂತ. ಅವರು ನೋಟಿಸ್ ಕೊಡ್ಸಿ ಏನೇನೋ ಮಾಡಿದ್ರು, ಅದೆಲ್ಲ ದಾಖಲಾತಿ ಇದೆ. ಅದ್ರ ಬಗ್ಗೆ ಅವ್ರ ನನ್ನ ವಿಚಾರಕ್ಕೆ ಬರಲ್ಲ ಅಂತಾನು ಬರ್ಕೊಟ್ಟು ಹೋಗಿದ್ದಾರೆ. ಅದೆಲ್ಲ ಇದೆ. ನೀವು ದಯಮಾಡಿ ಯಾವ್ದು ಇದು ಮಾಡಕ್ ಹೋಗಿ. ಬಟ್ ಇಷ್ಟೆಲ್ಲ ಆದ್ರೂ ಕೂಡ ರವಿಕುಮಾರ್ ನಿಮ್ ಹಿಂದೆ ಅಂದ್ರೆ ಇದ್ ಮಾಡಿ ಕಂಪ್ಲೇಂಟ್ ಕೊಟ್ರು. ಈಗ ಇಷ್ಟೆಲ್ಲ ದಾಖಲಾತಿಗಳಿದೆ ಇವ್ರಿಗೆ ಮದ್ವೆ ಆಗಿದೆ ಅಂತ. ಇಲ್ಲ ಅವ್ರದ್ದು ಮದುವೆ ಆಗಿದೆ. ಯಾಕೆ ನೀವು ರವಿಕುಮಾರ್ ಮೇಲೆ ಆರೋಪ ಆಗ್ತಿದ್ದೀರಿ? ರವಿಕುಮಾರ್ ಕೂಡ ಫೋನ್ ಲೈನ್ ಇದ್ದಾರೆ. ರವಿಕುಮಾರ್ ಕೂಡ ಫೋನ್ ಲೈನ್ ಇದೆ. ಮಾತಾಡಕ್ಕೆ ಸಾರಿ, ಅವನ ಹತ್ರ ನಂಗೆ ಇಷ್ಟ ಇಲ್ಲ. ಸರ್ ನುಣುಚ್ಕೋಬೇಡಿ ಸರ್, ನೀವು ಸರಿ ಇದ್ರೆ ನೀವು ಮಾತಾಡಿ ಆರಾಮಾಗಿ, ತಪ್ಪೇನಿಲ್ಲ. ಬೇಡ, ಇಲ್ಲ ಸಾರಿ, ನಾನು ಅದೆಲ್ಲ ರಿಲೇ ಆಗ್ತದೆ, ಅದೆಲ್ಲ ಮಾಡೋದು ಇಲ್ಲ. ನಮ್ಗೆ ಹೇಳಿ ಸರ್, ನಮ್ಗೆ ಹೇಳು. ರವಿಕುಮಾರ್ ಬೇಡ, ನಮ್ಗೆ ಹೇಳಿ, ತೊಂದರೆ ಇಲ್ಲ. ರವಿಕುಮಾರ್ ನಿಮ್ಗೆ ಅಲ್ಲ ಆರೋಪ ಮಾಡಿದಿರಿ ಅಂತ ಹೇಳ್ತಿದ್ದು, ಮಾತಾಡಲ್ಲ ಅಂತ ಅಲ್ವಲ್ಲ, ಆರೋಪ ಮಾಡ್ತಿದ್ದೀರಿ ಅಷ್ಟೇ ನೀವು ಅವ್ರ ಮೇಲೆ. ಕೇಳಿ ನಾನು ನಿಮ್ಗೆ ಪರ್ಸನಲ್ ಆಗಿ ನಿಮ್ಮ ಇದಕ್ಕೆ ಬಂದು ತೋರ್ಸೋಗ್ತೀನಿ, ಬೇಕಾದ್ರೆ ನೋಡಿ ಸರ್. ಅನ್ಅಫಿಷಿಯಲ್ ಆಗಿ ನಿಮ್ಗೆ ನಿಮ್ಮ ಟಿವಿ ಇದಕ್ಕೆ ನಿಮ್ಗೆ ಸಪರೇಟ್ ಆಗಿ ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ ದಾಖಲಾತಿ. ಇಲ್ಲ, ಈಗ ತಪ್ಪೇನಿಲ್ಲ ಸರ್. ನೀವು ಯಾವಾಗ ಅಂತ ನಾವು ಕಳ್ಸಿಕೊಡ್ತೀವಿ ಸರ್ ನಮ್ಮ ರಿಪೋರ್ಟರ್ ಅಲ್ಗೇನೆ. ಈಗ ಬರ್ಬೋದಾ ಸರ್ ನಿಮ್ಮ ರಿಪೋರ್ಟರ್ ಅಲ್ಲಿ?
ದಾಖಲಾತಿ ಕೊಡ್ತೀರಾ ಸರ್? ಸರ್ ಎಲ್ಲಿದ್ದೀರಿ ಸರ್? ಷಡಕ್ಷರಿ ಸರ್ ಚಿತ್ರದಲ್ಲಿ ಮನೇಲಿದ್ದೀನಿ, ತುಂಬಾ ಜನ ಇದಾರೆ ನನ್ನ ಹತ್ರ. ನೀವು ಎಷ್ಟೊತ್ತು ಬರ್ಬೋದು ಸರ್? ಮೇಲ್ಗಡೆ ಬಂದಿದ್ದೀನಿ. ನೀವು ಎಲ್ಲಿದ್ದೀರಿ? ಇಲ್ಲ, ಇವತ್ತು ಎಲ್ಲಿದ್ದೀರಿ ನೀವು? ಇನ್ನೊಂದು ಅರ್ಧ ಗಂಟೆ ರೀಚ್ ಆಗ್ತೀವಿ ಸರ್. ತುಮಕೂರಿದ್ದೀವಿ ಸರ್. ಬೇಡ, ಅದೆಲ್ಲ ಇದಾಗದು ಬೇಡ. ನಿಮ್ಮ ಭೇಟಿ ಬೇರೆ ಇನ್ನೊಬ್ರು ನಮ್ಮ ಹತ್ರ ಎಷ್ಟು ವಾಗೀಶಲ್ಲ ಇರೋ ಮುಂಚೆ ನೋಡಿ, ಕೇಳಿ ನೋಡಿ. ಎಷ್ಟೊತ್ತು ಬರ್ಬೋದು ಹೇಳಿ ಸರ್? ಅರ್ಧ ಗಂಟೆ ಬರ್ಬೋದು ಸರ್? ಇಲ್ಲ ಬೇಡ, ಇಲ್ಲಿ ಬರೋದು ಬೇಡ, ನಾನೇ ನಿಮಗೆ ಬಂದು ತೋರಿಸಲ್ಲ. ನೀವೇ ತೋರಿಸ್ತೀರಿ ಸರ್? ಹೌದೌದು. ಬಟ್ ನಂಗೆ ಆಶ್ಚರ್ಯ ಆಗ್ತಿರೋದು, ರವಿಕುಮಾರ್ ಯಾಕೆ ನಿಮ್ಮ ಮೇಲೆ ಗ್ರಿಡ್ಸ್ ತೋರಿಸ್ತಾ ಇದಾರೆ? ಅವ್ರು ನಾನು ಹೇಳಿದ್ನಲ್ಲ, ಒಂದ್ ಲ್ಯಾಂಡ್ ಇದೆಲ್ಲ ಬರ್ಕೊಟ್ಟಿದ್ದಾನೆ, ಪೊಲೀಸ್ ಕೇಸ್ ಹಾಕಿದ್ದಾರೆ. ಆ ಲ್ಯಾಂಡ್ ಯಾರಿಗೆ ಸೇರಿದ್ದು ಸರ್? ಅದು ನಮ್ಮ ತಮ್ಮನ ಹೆಸರಿಗಿದ್ದು ರೈತರು ಬಂದು ಬರ್ಕೊಟ್ಟು ಹೋಗಿದ್ದಾರೆ. ಅದೆಲ್ಲ ಕೊಟ್ಟು ಸುದ್ದಿ ಮಾಡಿದ್ರು. ಸರಿ, ಆಮೇಲೆ ಸರ್ ಟಿವಿನಲ್ಲಿ ಮಾತಾಡಿ ಅದೆಲ್ಲ ಮುಗ್ದೋಯ್ತು. ಮತ್ತೆ ಮುಗ್ದೋದ್ಮೇಲೆ ಮತ್ತೆ ಯಾಕೆ ಮತ್ತೆ ರಿಓಪನ್ ಮಾಡ್ತಾರ ಅವ್ರು ಈ ತರ? ನಾನೇನ್ ಮಾಡ್ಲಿ? ನಾನು ಮಾಡೋದನ್ನ ನೀವ್ ಎನ್ಕರೇಜ್ ಮಾಡೋದು ಅಂತವ್ರು ಮಾಡ್ತಾನೆ ಇರ್ತಾರೆ. ಎನ್ಕರೇಜ್ ಅಂತಲ್ಲ ಸರ್, ನಿಮ್ಮಲ್ಲಿ ಗವರ್ನರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ಮಾನ್ಯ ರಾಜ್ಯಪಾಲರಿಗೆ ನಿಮ್ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು. ಕೊಡ್ಲಿ, ನನಗೆ ಅದಕ್ಕೆ ಪೊಲಿಟಿಕಲಿ ಈಗ ಯಾವ್ದೋ ಆಗ್ತಿದ್ದಿಲ್ಲ, ಅದನ್ನೆಲ್ಲ ಇದ್ ಮಾಡ್ಬೇಕು ಅಂತ ಮಾಡ್ತಿದ್ದಾರೆ. ಅಂದ್ರೆ ನೀವು ಮಿನಿಸ್ಟರ್ ಆಗ್ಬಾರ್ದು ನೀವು ಅಂತ? ಹೌದೌದೌದು. ಮಿನಿಸ್ಟರ್ ಆಗ್ಬಿಟ್ರೆ ಅವ್ರಿಗೆ ತೊಂದ್ರೆ ಅಂತನಾ ಸರ್? ಯಾರಿಗೂ ತೊಂದರೆ ಕೊಟ್ಟಿಲ್ಲ ನಾನು. ನನ್ನ ಕ್ಷೇತ್ರದಲ್ಲೆಲ್ಲ ಇಡೀ ರಾಜ್ಯದಲ್ಲಿ ಕೇಳಿ ನಾನು ಯಾರು ವಿಚಾರಕ್ಕೂ ಹೋಗನಲ್ಲ. ಸೊ ಹಾಗಿದ್ರೆ ಇದ್ರ ಬಗ್ಗೆ ನೀವು ಗವರ್ನರ್ಗೆ ಹೋಗಿದೆ, ಅವರಿಂದ ಜಸ್ಟಿಫಿಕೇಶನ್ ಕೇಳಿದ್ರೆ ನೀವು ಕೊಡ್ತೀರಾ? ಖಂಡಿತ ಕೊಡ್ತೀನಿ, ಖಂಡಿತ ನಿಮಗೂ ಆ ಹೆಣ್ಣು ಮಗಳಿಗೂ ಆ ಮಗು ಯಾವ್ದು ಸಂಬಂಧನೇ ಇಲ್ಲ? ಇಲ್ಲ. ನೋ ಲಿಂಕ್ ಎಟ್ ಆಲ್. ನೋ ಲಿಂಕ್ ಎಟ್ ಆಲ್. ಹೌದೌದು. ಓಕೆ, ನಾವು ನಿಮ್ಮನ್ನ ಯಾವಾಗ ಭೇಟಿ ಮಾಡ್ಬೋದು ಸರ್? ನಾನು ಆ ಕಡೆ ಬಂದ ನಾನೇ ಸಿಗ್ತೀನಿ. ಇದೆಲ್ಲ ಬೇಡ, ನೀವೇ ಹೇಳಿದ್ರೆ ನಾವು ಮೀಟ್ ಮಾಡ್ತೀವಿ ಸರ್ ನಿಮ್ಮನ್ನ. ಅದಕ್ಕೆ ಇಲ್ಲ, ನಾನು ಹೇಳ್ತೀನಿ ನಿಮ್ಗೆ, ನಾನು ಯಾವಾಗ ಅಂತ ಆ ಕಡೆ ಬರ್ತೀನಲ್ಲ ಅವಾಗ. ಸರ್ ಬಟ್ ಆಸ್ತಿ ಬಿಟ್ರೆ ಬೇರೆ ಏನೇನು ಇಲ್ಲ ರವಿಕುಮಾರ್, ಆಸ್ತಿ ಬಗ್ಗೆ ಮಾತ್ರ ಅವ್ರು ಇದ್ ಮಾಡಿದ್ದು. ಏನಿಲ್ಲ. ದುಡ್ಡು ಡಿಮ್ಯಾಂಡ್ ಇಟ್ಟಿದ್ರ ಸರ್ ನಿಮ್ಮ ಹತ್ರ? ದುಡ್ಡು ಅದೀಗ ಅದೆಲ್ಲ ಹೇಳ್ಕೋದ್ರೆ ಇದಾಗ್ತದೆ. ಹಂಗಲ್ಲ ಸರ್, ದುಡ್ಡಿಗೆ ಡಿಮ್ಯಾಂಡ್ ಇಟ್ಟಿದ್ರೆ ಒಬ್ಬರಿಗೆಲ್ಲ ಮಾಡಿರೋದು, ಇದು ಬಹಳ ಜನಕ್ಕೆ ಮಾಡಿದ್ದಾನೆ ಇಲ್ಲಿ. ಓ ಹಂಗೆ? ಹೌದೌದು, ಅವ್ನು ಇದೇ ಬಿಸ್ನೆಸ್ ಒಂದು. ಸರ್ ನೀವು ಮಾನ್ಯ ಶಾಸಕರು ಇದ್ದೀರಿ ಸರ್. ಒಂದು ಇದು ಎಂತದು ಇವ್ದು ಬಟ್ಟೆ ಇದೆಲ್ಲ ಮಾಡ್ತಾರಲ್ಲ ಫ್ಯಾಕ್ಟ್ರಿ. ಹೌದು. ಅವ್ರದೊಂದು ಕೇಸು ಮಾಡಿದಾರೆ, ಹೆಣ್ಮಗಳು ಅವ್ನು ಹಿಡ್ಕೊಂಡು ಎಳ್ದಾಡಿರೋದು ಅದು ಇದೆಲ್ಲ. ಅಲ್ಲ ಸರ್, ನೀವು ಪ್ರಭಾವಿ ಶಾಸಕರಿದ್ದೀರಿ ಸರ್, ಆತರ ಅವರೇ ತಪ್ಪು ಮಾಡ್ತಿದ್ರಿ, ನೀವು ಅವ್ರನ್ನ ಹಿಡಿದು ಒಳಗೆ ಹಾಕ್ಸ್ಬಿಡ್ಬೋದು. ನಾನು ಹಾಕಿ ಎಲ್ಲ ಮಾಡಿ ಬಿಡುಗಡೆ ಆಗಿ ಹೋಗೋದು ಸ್ವಾಮಿ. ಈಗ ನನ್ ಮೇಲೆ ಬಂದಿರಲಿಲ್ಲ, ಈಗ ಇದನ್ನೆಲ್ಲ ತಂದವನೆ. ಹೆಂಗೆ ನಿಮ್ಮೇಲೆ ಯಾಕೆ ಮತ್ತೆ? ಅಯ್ಯೋ, ನಿಮ್ಮೇಲೆ ಯಾಕೆ? ಈಗ ಇದನ್ನೆಲ್ಲ ಮಾಡ್ತಿದ್ದಾನೆ, ನನ್ ಗೊತ್ತಿಲ್ಲ. ಅಂದ್ರೆ ನೀವು ಜೈಲ್ಗೆ ಹಾಕ್ಸಿದ್ರಿ, ನೀವು ಒಳಗೆ ಇದ್ ಮಾಡಿದ್ರಿ. ನಾನು ಹಾಕ್ಸಿಲ್ಲ, ಅವನೇ ಹಾಕೊಂಡವನೆ. ಬಟ್ ನಿಮ್ಮಲ್ಲಿ ದ್ವೇಷ ಅದಕ್ಕೋಸ್ಕರ ಹಂಗಾರೆ ನಿಮ್ ಪ್ರಕಾರ ದ್ವೇಷ ಇದೆ, ಅದನ್ನ ತೀರ್ಸ್ಕೊಳಕ್ ಹಿಂಗ್ ಮಾಡ್ತಿದ್ದಾರೆ. ಹೌದೌದು. ಅವ್ರ ಹತ್ರ ಇರೋ ದಾಖಲೆ ಅದೆಲ್ಲ ಸುಳ್ಳ ಸರ್? ಹಂಗಾರೆ ಬಹಳ ಅವನೇನೋ ಬಿಡಿಸಾರ. ಯಾಕೆ ಅಲ್ಲ ಸರ್, ದಾಖಲೆ ಕೊಟ್ಟಿದಾರ, ಅದಕ್ಕೆ ಕೇಳಿದ್ದು. ಆ ದಾಖಲೆ ಸುಳ್ಳ ಸರ್? ಅವರೆಲ್ಲ ಬರ್ಕೊಟ್ಟಿದ್ದಾರೆ, ಕುಟುಂಬಕ್ಕೆ ಸಂಬಂಧಪಟ್ಟವರು. ಅಲ್ಲ, ಆ ದಾಖಲೆ ಸುಳ್ಳ ಸರ್ ಅವ್ರು ಕೊಟ್ಟಿರೋದಿಗಲ್ಲ? ಅಲ್ಲ, ಅವ್ರು ಬರ್ಕೊಟ್ಟಿದ್ದಾರೆ, ಇಲ್ಲ ಇದ್ರ ವಿಚಾರಕ್ಕೆ ಬರೋದಿಲ್ಲ ಅಂತ. ಯಾರು? ನಾನ್ ಮದ್ವೆ ಆಗಿರೋ ದಾಖಲೆ ಇದೆಯಲ್ಲ, ಏನಾದ್ರು ಏನೋ ಕೊಟ್ಟಿದಾರಂತೆ ಸರ್ ಗವರ್ನರ್ಗೆ? ಇಲ್ಲ ಸ್ವಾಮಿ, ಯಾವ್ದಿಲ್ಲ. ಯಾಕೆ ಸುಮ್ನೆ ಇದ್ ಮಾಡ್ತಾರೆ? ಅಲ್ಲ, ಅವ್ರು ಹೇಳ್ತಿದ್ರು, ಅದಕ್ಕೋಸ್ಕರ ಕೇಳಿದ್ವಿ ಸರ್. ಇಲ್ಲ, ನಾನು ಗವರ್ನರ್ ನಾನು ಏನ್ ಬೇಕೋ ಗವರ್ನರ್ ಕೇಳಿದ್ರೆ ನೀವು ವಾಪಸ್ ಎಲ್ಲಾ ಡಾಕ್ಯುಮೆಂಟ್ಸ್ ಕೊಡ್ತೀರಿ? ಹೌದು, ಖಂಡಿತ. ನಿಮಗೆ ಆ ಹೆಣ್ಮಗಳು ಬರ್ಕೊಟ್ಟಿದ್ದಾರೆ ಅಂತನಾ ಸರ್? ಹೌದೌದು, ಅವ್ರ ಲಾಯರ್ ಹತ್ರನೇ ಬರ್ಕೊಟ್ಟು ಹೋಗಿದ್ದಾರೆ. ಓ ಹಂಗೆ, ಅವ್ರಿಗೂ ಫ್ಯಾಮಿಲಿ ಇದೆ? ಹೌದೌದು, ಅವ್ರದ್ದು ಗಲಾಟೆ ಡೈವರ್ಸ್ ಮಾಡ್ಕೊಂಡ್ರೆ ಏನೇನೋ ಮಾಡ್ಕೊಂಡಿದ್ದಾರೆ ಬಿಡಿ. ಬಟ್ ಎಲ್ಲಿಯವರು ಸರ್ ಆ ಹೆಣ್ಮಗಳು? ಆ ಹೆಣ್ಮಗಳು ಬೆಂಗಳೂರಿದ್ದಾರೆ. ಬೆಂಗಳೂರಿದ್ದಾರೆ? ಹೌದು. ಓಕೆ ಓಕೆ ಓಕೆ. ಎಷ್ಟು ವರ್ಷ ಮಗ ಸರ್ ಅವ್ರಿಗೆ? ನನಗೆ ಐಡಿಯಾ ಎಲ್ಲ ಈಚೆಗೆ ನನಗೆ. ಬಟ್ ಅವ್ರು ಮತ್ತೆ ಹಂಗದು ನಿಮ್ಮ ಹೆಸರು ಹೆಂಗ್ ಹಾಕೊಂಡ್ಬಿಟ್ರು ಸರ್? ಷಡಾಕ್ಷರಿ ಅಂತ ಹಾಕೊಂಡ್ಬಿಟ್ಟಿದಾರಲ್ಲ ಸರ್ ಜೊತೆಗೆ? ಹಾಕೊಳ್ಳಿ ಬಿಡಿ, ಹಾಕೊಳ್ಳಿ. ಅಲ್ಲ, ಸೆಲೆಬ್ರೇಷನ್ಗೆಲ್ಲ ಇದೀರಲ್ಲ, ರಿಲೇಷನ್ ಹೋಗ್ಲಿ ಏನು ಅಂತ ಸರ್? ಸರ್ ಲೈವ್ ಎಲ್ಲ ಬರ್ತಾನೆ ಇದೆ ಅಂತ ಪಬ್ಲಿಕ್ ಟಿವಿಲಿ, ಯಾಕೆ ಬಿಡಿ, ಯಾಕದು ಸೆಲೆಬ್ರೇಷನ್ ಎಲ್ಲ ಇದ್ರಲ್ಲ ಸರ್ ಅವ್ರ ಫ್ಯಾಮಿಲಿ ಜೊತೆ, ನೀವು ರಿಲೇಷನ್ ಏನು ಅಂತ ಸರ್? ಹೌದ್ರಿ, ನಾವ್ ಯಾರು ಕರೆದ್ರು ಹೋಗೋದಿಲ್ವೇನ್ರಿ? ಒಳ್ಳೆ ಚೆನ್ನಾಯ್ತು, ಬಟ್ಟೆ ಕರೆದಿದ್ರು ಹೋಗಿದ್ದೆ. ಓಕೆ. ಅಂದ್ರೆ ಫ್ರೆಂಡ್ ಅಂತ ಸಂಬಂಧಿಕರು ಯಾವ ತರ ಅಂತ ಸರ್? ಅಷ್ಟೇ ಪರಿಚಯ ನಮ್ಮೂರ್ನಲ್ಲೇ ಇದ್ದಾರೆ ಅವರು, ಅವ್ರಿಗೆ ಸಹಾಯ ಮಾಡಿದ್ದೆ. ಅವ್ರದೆಲ್ಲ ಜೈಲ್ಗೆ ಹೋಗಿದ್ರು ಆ ಎಮ್ಮನವೇ. ಓ ಯಾಕೆ? ಅಯ್ಯೋ, ಅವ್ರದ್ದು ಜೈಲ್ಗೆ ಹೋಗಿ ಅವ್ರ ಅತ್ತಿಗೆನೇನೋ ನೇಣ ಹಾಕೊಂಡು ಸತ್ತೋಗಿದ್ರು, ಅದೇನೋ ಮಾಡಿದ್ರು ಅಂತ ಹೋಗಿದ್ರು. ಬರ್ತಿದೆ ಅಂತಲ್ಲ, ಬಿಟ್ಬಿಡಿ, ಅದೇನ್ ನಾನು ಇನ್ನೇನ್ ಕೇಳೋದೇನಿದೆ. ಅವ್ರ ಯಜಮಾನ್ರು ಏನ್ ಮಾಡ್ತಾರೆ ಸರ್? ಸ್ವಾಮಿ, ನನ್ಗ ಅದು ಐಡಿಯಾ ಇಲ್ಲ. ಅಲ್ಲ ಅವ್ರ ಯಜಮಾನ್ರು ಲಾಯರ್ ಇದ್ರು, ಮದುವೆ ಆಗಿದೆ, ಡೈವರ್ಸ್ ಆಗಿದೆ ಅವ್ರಿಗೆ. ಆಮೇಲೆ ಗೊತ್ತಿಲ್ಲ. ಸೊ ಈಗ ಅವ್ರು ಬೆಂಗಳೂರಲ್ಲಿ ತುಮಕೂರು ಆ ಭಾಗದಲ್ಲಿ ಇಲ್ಲ? ಹೌದೌದು, ಇಲ್ಲ ಈ ಭಾಗದಲ್ಲಿ. ಮತ್ತೆ ನಿಮ್ ಜೊತೆ ಕನೆಕ್ಷನ್ ಏನಿಲ್ವಾ ಸರ್? ಅವರು ಸೆಲೆಬ್ರೇಷನ್ ಬಿಟ್ರೆ ಸಂಪರ್ಕ ಇಲ್ಲ, ಈಗ ಕನೆಕ್ಷನ್ ಏನಿಲ್ಲ ಆತರ? ಓಕೆ. ಈಗ ಏನ್ ನೋಡಕ್ ನಿಮ್ ವಿರುದ್ಧ ಹಾಕಿದಾರಲ್ಲ, ಏನ್ ಮಾಡ್ತೀರಿ ಸರ್ ಈಗ? ಈಗ
ನಾನು ಡೆಫಾರ್ಮೇಶನ್ ಹಾಕ್ತೀನಿ. ಈಗ ನೀವು ಸರಿಯಾದ ರೀತಿ ಮಾಹಿತಿ ಪಡೆದೇ ಹಾಕಿದ್ರೆ ನಾನೇನ್ ಮಾಡ್ಬೇಕು? ಇಲ್ಲ, ನಿಮಗೆ ಜನ ಕೇಳಿಸ್ಕೊಳ್ತಿದಾರಲ್ಲ ಸರ್, ನಿಮ್ಮ ಅಭಿಮಾನಿ ಎಲ್ಲರೂ ಕೇಳಿಸ್ಕೊಂಡಿದ್ದಾರೆ. ಈಗ ನಮ್ಮ ಶಾಸಕರು ಹೇಳ್ತಿದ್ದಾರೆ ಕರೆಕ್ಟಾಗಿ ಅಂತ ಹೇಳ್ತಿದ್ದಾರೆ, ಅದಕ್ಕೋಸ್ಕರ ಹೇಳ್ತೀವಿ. ಇಲ್ಲಾಂದ್ರೆ ಅವ್ರು ಹೇಳಿದ್ದೆ ನಿಜ ಆಗೋಗ್ತಿತ್ತು ನಿಮ್ಮ ಪ್ರಕಾರ. ಇಲ್ಲ ಇಲ್ಲ ಇಲ್ಲ, ನಾನು ಅದ್ರ ವಿಚಾರ ನನ್ನ ಹತ್ರ ಎಲ್ಲ ದಾಖಲಾತಿ ಇದೆ, ನಾನು ತೋರಿಸಿದ್ದೀನಿ. ಯಾಕೆಂದ್ರೆ ಅವರು ಫೋಟೋ ಗೀಟೋ ಎಲ್ಲ ದಾಖಲೆ ಕೊಟ್ಟಿದ್ದಾರೆ, ತೊಡೆ ಮೇಲೆ ಹುಡುಗನ್ ಕೂರಿಸ್ಕೊಂಡಿದ್ದೀರಿ, ಮಾತಾಡ್ತಿದ್ದೀರಿ, ಕೇಕ್ ಎಲ್ಲ ಇದೆ, ಅದಕ್ಕೋಸ್ಕರ ಕೇಳಿದ್ವಿ. ಸರ್, ಈಗ ಮಕ್ಳು ಮನೆಗೆ ಹೋಗ್ತಾರೆ, ಅಲ್ಲೂ ಹೋಗ್ತಾರೆ, ಅವ್ರ ಮನೆಗೆ ನಮಗೆ ಸೊ ಹಂಗಾಗಿ ಪರ್ಸನಲ್ ಬರ್ತದೆ, ಬಿಟ್ಬಿಡಿ ಹೋಲಿ ಅತ್ಲ, ಯಾಕೆ ಸುಮ್ನೆ? ಅಲ್ಲ ಸರ್, ನೀವು ಕರೆಕ್ಟ್ ಆಗಿದ್ದೀರಿ ಅಂತ ಕೇಳ್ತಾ ಇದೀವಿ ಸರ್, ಅಷ್ಟೇ, ಇನ್ನೇನು. ಹೌದು ಹೌದು, ನಾನು ಸರಿ ಇದ್ದೀನಿ, ನನ್ನ ಹತ್ರ ಎಲ್ಲ ದಾಖಲೆ ಇದೆ, ಬಿಟ್ಬಿಡಿ. ಬಟ್ ಆ ಕಾರ್ಯಕ್ರಮದಲ್ಲಿ ಆ ಫೋಟೋದಲ್ಲಿ ಬರೀ ನೀವಿರೋದಷ್ಟೇ ಕೊಟ್ಟಿದ್ದಾರೆ, ಬೇರೆಯವ್ರು ಯಾರು ಇಲ್ಲ, ಅದಕ್ಕೆ ನಮ್ಗೆ ಅದೇನೆ ಇದು ಅವರು ಬ್ಲಾಕ್ ಮೇಲ್ ಮಾಡ್ತಾವೆ. ಅಂದ್ರೆ ನಿಮ್ಗೆ ಈಗಾಗಲೇ ಮೊದಲೇ ಫೋನ್ ಮಾಡಿ ಬ್ಲಾಕ್ ಮೇಲ್ ಮಾಡಿದ್ದಾರೆ. ಬ್ಲಾಕ್ ಮೇಲ್ ಮಾಡಿದ್ದಾರೆ ಅವರು ಎಲ್ಲ, ಅವ್ರನ್ನೆಲ್ಲ ಬೆಂಗಳೂರು ಲಾಯರ್ ಹತ್ರನೇ ಎಲ್ಲ ಮಾಡಿ ಇದ್ ಮಾಡ್ಕೊಟ್ಟು ಹೋಗಿದ್ದಾರೆ. ಏನಂದ್ರು ಸರ್, ಫೋನ್ ಮಾಡಿ ಏನಂದ್ರು ಸರ್ ಈ ವಿಷಯದ ಬಗ್ಗೆ? ಫೋಟೋ ಇದೆ, ನೀವು ದುಡ್ಡು ಕೊಡಿ ಅಂತ ಬ್ಲಾಕ್ ಮೇಲ್ ಮಾಡಿದ್ರ ಸರ್ ಅವರು, ಸಾಮಾಜಿಕ ಕಾರ್ಯಕರ್ತ ರವಿಕುಮಾರ್. ಬಿಡಿ, ಅದೆಲ್ಲ ಇಲ್ಲ ಸರ್, ನಿಮ್ಮ ಮೇಲೆ ಗೂಬೆ ಕೂರಿಸಿದ್ರೆ ನುಣಿಸ್ಕೊಂಡ್ರೆ ತಪ್ಪಾಗ್ಬಿಡುತ್ತೆ ಸರ್. ನೀವು ಅವ್ರು ನಿಮ್ಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ, ದೊಡ್ಡ ಅಫೆನ್ಸ್ ಸರ್ ಅದು, ದೊಡ್ಡ ನೀವು ಕಂಪ್ಲೇಂಟ್ ಕೊಡ್ಬೇಕು, ಅಫೆನ್ಸ್ ಅದು, ಹಂಗ್ ನೋಡಕ್ ಹೋದ್ರೆ ಅಲ್ವಾ ಸರ್? ಈಗ ನಿಮ್ಮನ್ನ ಶಾಸಕರನ್ನೇ ಬ್ಲಾಕ್ ಮೇಲ್ ಮಾಡ್ತಾರೆ, ನೀವು ಸರಿ ಇದೀರಿ, ನೀವು ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ನೀವು ಅವ್ರ ಮೇಲೆ ಡಿಫಾಮೇಷನ್ ಕೇಸ್ ಆಗಿ ಸರ್. ಹೆಣ್ಮಗಳೇನಾದ್ರು ಮಾಡಿದಾಳ? ಇಲ್ಲ ಇಲ್ಲ ಇಲ್ಲ, ಸಾಮಾಜಿಕ ಕಾರ್ಯಕರ್ತರು ರವಿಕುಮಾರ್ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಗವರ್ನರ್ಗೆ. ಆಯ್ತು, ಅವನ ಮೇಲೆ ನಾನು ಏನಿದ್ರು ಕ್ರಮ ತಗೋತೀನಿ ಬಿಡಿ. ಅಲ್ಲ, ನೀವು ಕ್ರಮ ತಗೊಳ್ಳಿ, ಬಟ್ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅಂದ್ರಲ್ಲ ಸರ್. ಹೌದೌದು, ಕ್ರಮ ತಗೋತೀನಿ. ಅಲ್ಲ, ಶಾಸಕರಾಗಿ ನಿಮ್ಗೆ ಬ್ಲಾಕ್ ಮೇಲ್ ಮಾಡ್ತಾರೆ ಅಂದ್ರೆ ಹೆಂಗೆ ಸರ್ ಅದು? ಆಯ್ತು ಆಯ್ತು ಆಯ್ತು. ದುಡ್ಡು ಡಿಮ್ಯಾಂಡ್ ಇಟ್ಟಿದ್ದೀರಾ ಸರ್? ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ, ಮಾಡ್ಲಿ. ಅಲ್ಲ, ನೀವೇ ಹೇಳಿದ್ದು ಸರ್, ಬ್ಲಾಕ್ ಮೇಲ್ ಮಾಡಿದ್ರು ಅಂತ, ದುಡ್ಡು ಡಿಮ್ಯಾಂಡ್ ಇಟ್ಟಿದ್ದೀರಾ ಸರ್? ಸರ್ ಹಲೋ, ತಿಪಟೂರು ಕ್ಷೇತ್ರದ ಮಾನ್ಯ ಶಾಸಕರು ಷಡಾಕ್ಷರಿ ಅವರು ಎಲ್ಲ ಸಾಮಾಜಿಕ ಕಾರ್ಯಕರ್ತರು ಏನೆಲ್ಲ ಮಾಡಿದ್ದಾರೆ ಎಲ್ಲವನ್ನು ಸಾರಾಸಗಟಾಗಿ ತಳ್ಳಿ ಹಾಕ್ತಿದ್ದಾರೆ. ಒಂದು ಪ್ರೈವೇಟ್ ಅದೊಂದು ಯಾರೋ ಅವ್ರಿಗೆ ಹೆಲ್ಪ್ ಮಾಡಿದ್ವಿ, ಅವ್ರಿಗೇನೋ ಫ್ಯಾಮಿಲಿ ಪ್ರಾಬ್ಲಮ್ ಆಗಿತ್ತು, ಡೈವರ್ಸ್ ಆಗೋಗಿತ್ತು ಹೆಣ್ಮಗಳಿಗೆ, ಒಂದು ಬರ್ಡೇ ಫಂಕ್ಷನ್ ಸಾಮಾನ್ಯವಾಗಿ ಹೋಗಲ್ವಾ, ಆ ತರ ಹೋಗಿದ್ದೆ ನಾನು ಅನ್ನೋದು ತಿಪಟೂರು ಕ್ಷೇತ್ರದ ಮಾನ್ಯ ಶಾಸಕರ ಮಾತುಗಳು.